ಆ ಕಡೆ ಏನಾದ್ರು ಮಳೆ ಆದ್ರೆ ಯಾಕಂದ್ರೆ ನೀರಿನ ರಕ್ಷಣೆನೂ ಮಾಡಬೇಕಾಗ್ತದೆ. ಮತ್ತೆ ಬಹಳ ಮುಖ್ಯವಾಗಿ ನಾವು ಒಂದು ನಿರ್ಧಾರ ಏನ್ ತಗೊಂಡಿದೀವಿ ಅಂದ್ರೆ ಟೇಲ್ ಎಂಡರ್ಗೆ ನೀರು ಹೋಗಿಲ್ಲ, ಅದು ಬಹಳ ತಪ್ಪಾಗ್ತದೆ. ಟೇಲ್ ಎಂಡರ್ಗೂ ಕೂಡ ಹೋಗ್ಬೇಕಾಗುತ್ತೆ ಅಂತಕ್ಕಂಥ ನಿರ್ಧಾರ ಅದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಕೊಟ್ಟಿದ್ದೀವಿ. ಮತ್ತೆ ಕೆಲವು ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕು, ಅದನ್ನೆಲ್ಲ ರೈತರು ಮತ್ತೆ ಶಾಸಕರು ಅವರೆಲ್ಲ ಗೈಡೆನ್ಸ್ ಕೊಟ್ಟಿದ್ದಾರೆ. ಈಗ ಅಧ್ಯಕ್ಷರಾಗಿ ಅಂಶು ಅವರು ಕೂಡ ಇರೋದ್ರಿಂದ ಅವ್ರ ಅಡಿಗೆ ಬರ್ತದೆ. ಅವರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ನೀರಾವರಿ ಸಚಿವರಾಗಿರೋದ್ರಿಂದ ಅವ್ರು ವಿಶೇಷವಾಗಿ ಒಂದು ದಿವಸ ಇಲ್ಲಿ ಕರೆದು ಈ ಕಡೆ ಭಾಗದ ಎಲ್ಲಾ ಡ್ಯಾಮಿನ ಸಂರಕ್ಷಣೆ ಮಾಡೋದು ಒಂದು, ಮತ್ತೆ ರಿಪೇರ್ಸ್ ಇರ್ಬೋದು, ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು, ಮತ್ತೆ ಯಾವ ರೀತಿ ಉದ್ದೇಶವನ್ನ ಮಾಡಿದಾರೆ, ಇಲ್ಲ ಯಾವ್ದಾದ್ರು ನ್ಯೂ ಪ್ರಾಜೆಕ್ಟ್ಸ್ ಏನಾದ್ರು ತಗೊಳ್ಬೇಕು ಅಂದ್ರೆ ಹೊಸ ಪ್ರಾಜೆಕ್ಟ್ಸ್ ತಗೊಳ್ಳೋದಕ್ಕೂ ಕೂಡ ಅವರಿಗೆ ಮನವಿ ಮಾಡಬೇಕು, ಅವ್ರನ್ನ ಇಲ್ಲೇ ಕರೆಸ್ಬೇಕು ಅಂತೇಳಿ ಒಂದು ತೀರ್ಮಾನವನ್ನ ತಗೊಂಡಿದೀವಿ. ಆಮೇಲೆ ಬೆಳೆ ಪದ್ಧತಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟಿದೆ. ಮುಂಚೆ ಭತ್ತಕ್ಕೆ ಮಾಡಿರ್ತಕ್ಕಂಥದ್ದು ನೀರಿನ ನಿರ್ವಹಣೆ ಆ ತರ ಮಾಡ್ತಾ ಇದ್ವಿ. ಈಗ ಅವ್ರಿಗೆ ಹೇಳಿದೆ, ಅವ್ರ ಜೊತೆ ಕುತ್ಕೊಂಡು ರೈತರ ಜೊತೆ ಚರ್ಚೆ ಮಾಡಿ ಅಡಿಕೆ ಈಗ ಬೆಳೆ ಜಾಸ್ತಿ ಇರೋದ್ರಿಂದ ಅಡಿಕೆ ಬೆಳೆಗೆ ನಮಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದ್ರಿಂದ ಆ ನೀರಿನ ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ತಗೊಂಡಿದೆ. ಸ್ವಲ್ಪ ಕೆಲವು ಡ್ಯಾಮೇಜಸ್ ಅಲ್ಲಿ ಸೀಪೇಜಸ್ ಜಾಸ್ತಿ ಇದೆ. ಮತ್ತೆ ಬಹಳ ಸ್ಟ್ರಿಕ್ಟ್ ಆಗಿ ಏನು ಇಲ್ಲಿಗಲ್ ಪಂಪ್ ಸೆಟ್ ನ ಚಾನೆಲ್ ಅಲ್ಲಿ ಹಾಕ್ತಕ್ಕಂಥದ್ದು, ಅದು ಮೊನ್ನೆ ಮೀಟಿಂಗ್ ಅಲ್ಲಿ ಎಲ್ಲರ ಶಾಸಕರ ಸಭೆಯಲ್ಲಿ ಅಧ್ಯಕ್ಷತೆ ಮೊನ್ನೆ DCM ಅವ್ರು ತಗೊಂಡಿದ್ರು. ಅವ್ರು ಇದ್ರೊಳಗೆ ಹೇಳಿದ್ದಾರೆ, ಯಾರ್ಯಾರು ಇಲ್ಲಿಗಲ್ ಆಗಿ ಚಾನೆಲ್ಗೆ ನೀರಿನ ಡೈರೆಕ್ಟ್ ಆಗಿ ಅವ್ರು ತಗೊಳ್ತಕ್ಕಂಥದ್ದು ಇಲ್ಲಿಗಲ್ ಆಗಿ ಏನಿದೆ ಅದನ್ನ ನಿಲ್ಲಿಸಬೇಕು ಅಂತ ಒಂದು ಕಾನೂನು ಮಾಡ್ತಾ ಇದೆ. ಅದು ಸ್ಟ್ರಿಕ್ಟ್ ಆಗಿ DC ಅವರಿಗೆ ಅವರವರ ಜಿಲ್ಲೆಯ DC ಅವರಿಗೆ ಅದನ್ನ ಮೇಲೆ ಉಸ್ತುವಾರಿಯನ್ನ ನೋಡ್ಕೊಂಡು ಯಾವುದೇ ತರದ ನೀರು ಪೋಲ್ ಆಗದೆ ಇರ್ತಕ್ಕಂಥ ಇಲ್ಲ, ಆಸ್ ಇಟ್ ಈಸ್ ಟೇಲ್ ಎಂಡಿಗೆ ರೀಚ್ ಆಗಬೇಕು ಒಂದು. ಆಮೇಲೆ ಇಲ್ಲೊಂದು ಪ್ರಾಕ್ಟೀಸ್ ಇದೆ, 120 ದಿವಸ ಅದು ಯೂಶಲಿ ನಾನ್ ಸ್ಟಾಪ್ ಬಿಡ್ಬೇಕಂತ ಹೇಳಿ. ಬೈ ಚಾನ್ಸ್ ಏನಾದ್ರು ನೀರಿನ ಪ್ರಮಾಣ ಜಾಸ್ತಿ ಆಗಿ ಅದನ್ನೇನಾದ್ರು ಕಮ್ಮಿ ಮಾಡ್ಬೇಕಂದ್ರೆ ಅಧಿಕಾರಿ ವರ್ಗದವ್ರಿಗೆ ಅವ್ರಿಗೆ ಹೇಳಿದ್ವಿ, ಕಮ್ಮಿ ಮಾಡ್ಕೊಳ್ಳಿ, ಟೇಲ್ ಎಂಡರಿಗೆ ನೀರು ಹೋಗೋ ಉದ್ದೇಶ ಇಟ್ಕೊಂಡು ನೀವು ಕಮ್ಮಿ ಪ್ರಮಾಣ ಮಾಡೋದು. ಯಾಕಂದ್ರೆ ಏನಾಗುತ್ತೆ, ಮಾಡಿ ವೇಸ್ಟ್ ಆಗ್ಬಿಟ್ಟು ಮಾಡೋದು. ಅಲ್ಲಿಗೆ ಹೋಗಿ ಡ್ಯಾಮಿಗೆ ಹೋಗ್ಬಿಟ್ರೆ ಮತ್ತೆ ನಾಳೆ ದಿವಸ ನಮಗೆ ಇಲ್ಲಿ ಶಾರ್ಟೇಜ್ ಬಂದ್ಬಿಡುತ್ತೆ. ಇಲ್ಲಿ ಎಷ್ಟಿದೆ, ಮುಂದೆ ಎಷ್ಟು ಮಳೆ ಆಗ್ಬೋದು, ಇನ್ನು ಎಷ್ಟು ಬರ್ಬೋದು ಅಂತೇಳಿ ಬಾಳಿಕೆ ಫುಲ್ ಬರಬೇಕಲ್ಲ. ಹೋದ್ಸತಿಗೆಲ್ಲ ನಿರಂತರವಾಗಿ ನೀರನ್ನ ಹರಿಸ್ತಾರೆ. ಪ್ರಮಾಣ ಮಳೆ ಏನು ಅನುಗುಣವಾಗಿ ಅದನ್ನ ತೀರ್ಮಾನವನ್ನ ಇಲಾಖೆಯ ತಜ್ಞರು ಅವ್ರು ಮಾಡ್ತಾರೆ. ಭದ್ರಾ ಜಲಾಶಯ ನೀರಿಸಬೇಕಾದ್ರೆ ಸಾಕಷ್ಟು ಮುಂಜಾಗ್ರತೆ ತಗೊಳ್ಳಿಲ್ಲ ಅಂದ್ರೆ ಭದ್ರಾವತಿ ಅರ್ಧ ಅದನ್ನ ಬಹಳ ಹುಷಾರ ಅವ್ರು ಅದೆಲ್ಲದೂ ಕೂಡ ಹೇಳಿದಾರೆ. ಅವರ ಕಾಳಜಿನ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ, ರೈತರಿಗೆ, ಅವ್ರಿಗೂ ಕೂಡ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಯಾಕೆ ರೀತಿ ಮಾಡ್ಬೇಕಂತ ಸಂಪೂರ್ಣವಾಗಿ ಆ ಡೈರೆಕ್ಷನ್ಸ್ ನ ನಮ್ಮ ಸಭೆ ಇವತ್ತು ಅಧಿಕಾರಿಗಳಿಗೆ ಕೊಟ್ಟಿದೆ. ಅದನ್ನ ಅದೇ ರೀತಿ ಮಾಡ್ತಾರೆ. ಇವತ್ತು ಸಾಯಂಕಾಲದಿಂದಾನೇ ನೀರು ಬಿಡಬೇಕು ಅಂತ ಹೇಳಿ ನೋಡಿಕೊಂಡು ಬಿಡಬೇಕು ಅಂತೇಳಿ ತೀರ್ಮಾನ ಆಗಿದೆ, ಮಾಡ್ತಾರೆ.